ಒಟ್ಟಾರೆ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ONBAನ ಕೊನೆಯ ಭಾಗದಲ್ಲಿ ಹೆಚ್ಚಿನ ಇಳುವರಿ ಈ ವಾಕ್ಯದ ಅರ್ಥವನ್ನು ನೀವು ತಿಳಿಯುವಿರಿ. ನಾನು ಕೃಷಿ ಮಾಡಿದ್ದೇನೆ, ಉತ್ತಮ ಕೃಷಿ ಮಾಡಿದ್ದೇನೆ, ಹೆಚ್ಚು ಇಳುವರಿ ಬಂದಿದೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ನಿಖರವಾಗಿ ಹೆಚ್ಚಿನ ಇಳುವರಿ ಎಂದರೆ ಏನು? ನಾವು ಬೆಳೆಯುವ ಬೆಳೆಯ ಗುಣಲಕ್ಷಣಗಳೇನು? ಅದು ಹೇಗಿರಬೇಕು? ಅದು ಹಣ್ಣುಗಳು ಇರಬಹುದು, ತರಕಾರಿಗಳು ಇರಬಹುದು, ಭತ್ತ ಇರಬಹುದು, ಬೇರೆ ಯಾವುದೇ ಬೆಳೆ ಇರಬಹುದು. ಆ ಎಲ್ಲ ಬೆಳೆಗಳಲ್ಲಿ ರೋಗಲಕ್ಷಣಗಳು ಏನಾಗಿರಬೇಕು ಮತ್ತು ಯಾವ ರೋಗಲಕ್ಷಣಗಳನ್ನು ಹೊಂದಿದ್ದರೆ ಆ ಬೆಳೆಯನ್ನು ಹೆಚ್ಚು ಇಳುವರಿ ಎಂದು ಪರಿಗಣಿಸಬೇಕು. ಯಾವ ಗುಣಲಕ್ಷಣಗಳು ನಮಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತವೆ? ಈ ವಿಭಾಗದಲ್ಲಿ ONBA ಕೊನೆಯ ಭಾಗದಲ್ಲಿ ನಮಗೆ ತಿಳಿದಿದೆ. ನಾವು ಬೆಳೆಯುವ ಯಾವುದೇ ಬೆಳೆ, ಅದು ಹಣ್ಣುಗಳು, ತರಕಾರಿಗಳು ಅಥವಾ ಭತ್ತದಂಥ ಯಾವುದೇ ಬೆಳೆಯಾಗಿರಬಹುದು, ಅವರಿಗೆಲ್ಲ ಇರಬೇಕಾದ ಲಕ್ಷಣಗಳಿವೆ. ಯಾವುದೇ ಬೆಳೆಯಲ್ಲಿ ಇರುವ ಈ 7 ಗುಣಲಕ್ಷಣಗಳನ್ನು ನಾವು ಹೆಚ್ಚು ಇಳುವರಿ ನೀಡುವ ಬೆಳೆ ಎಂದು ಕರೆಯಬಹುದು. ಅದರೊಂದಿಗೆ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಸಹ ಪಡೆಯಬಹುದು. ಅರ್ಥಾತ್ ನಾವು ಯಾವುದೇ ಬೆಳೆ ಬೆಳೆದರೂ ಅದರಿಂದ ಸಿಗುವ ಇಳುವರಿ, ಅದರಿಂದ ಬರುವ ಲಕ್ಷಣಗಳು ಇರುತ್ತವೆ. ಆ 7 ಲಕ್ಷಣಗಳು ಯಾವುವು? ಅವನ್ನು ನೆನಪಿಸಿಕೊಳ್ಳುವುದರಿಂದ ನಾವು ಏನು ಮಾಡಬೇಕೆಂದು ನಮಗೆ ಚೆನ್ನಾಗಿ ತಿಳಿಯುತ್ತದೆ. ಬೆಳೆಯಲ್ಲಿ ಈ ಕೆಳಗಿನಂತೆ 7 ಲಕ್ಷಣಗಳು ಗೋಚರಿಸುತ್ತವೆ. 1. ಪ್ರಮಾಣ, ಸೈಜ್. 2. ಗಾತ್ರ, ವೆಯ್ಟ್. 3. ತೂಕ, ಶೇಪ್. ಇದು ಕೂಡ ಮುಖ್ಯ. ಶೇಪ್. 4. ಆಕಾರ, ಯಾವ ಬಣ್ಣವು ಅದನ್ನು ಆಕರ್ಷಕವಾಗಿ ಮಾಡುತ್ತದೆ? 5. ಬಣ್ಣ. 6. ವಾಸನೆ. 7. ಬಾಳಿಕೆ. ಈ 7 ರೋಗಲಕ್ಷಣಗಳನ್ನು ಚೆನ್ನಾಗಿ ನೆನಪಿಡಿ. ನಾನು ಇಂಗ್ಲಿಷ್ನಲ್ಲಿಯೂ ಹೇಳಿದ್ದೇನೆ, ಏಕೆಂದರೆ ಅನೇಕ ಜನರು ತಮ್ಮ ಮಾತೃಭಾಷೆಯಲ್ಲಿ ಪದಗಳನ್ನು ಬಳಸುವುದು ಕಡಿಮೆ ಆರಾಮದಾಯಕವಾಗಿದೆ. ಅದಕ್ಕಾಗಿಯೇ ನಾನು ಇಂಗ್ಲಿಷ್ನಲ್ಲಿಯೂ ಮಾತನಾಡುತ್ತಿದ್ದೇನೆ. 1. ಪ್ರಮಾಣ ಅರ್ಥಾತ್ ಗಾತ್ರ, ಅವು ಯಾವ ಗಾತ್ರದಲ್ಲಿ ಬೆಳೆಯುತ್ತೇವೆ. 2. ತೂಕ. 3. ಗಾತ್ರ. 4. ಆಕಾರ, ಇದು ಕೂಡ ಮುಖ್ಯ. ಬಣ್ಣ, ನಾವು ಯಾವ ಬೆಳೆ ಅಥವಾ ಹಣ್ಣುಗಳನ್ನು ಬೆಳೆಯುತ್ತೇವೆ ಮತ್ತು ಯಾವ ಬಣ್ಣವು ಅದನ್ನು ಆಕರ್ಷಕವಾಗಿ ಮಾಡುತ್ತದೆ, ಅದು ಬಣ್ಣ. ರುಚಿ, ಆಸಕ್ತಿ ಎಂದರೆ ರುಚಿ. ಅದರ ನಂತರ ವಾಸನೆ, ಅಂದರೆ ನಾವು ಕೆಲವು ಹಣ್ಣುಗಳನ್ನು ಮಾವಿನಕಾಯಿಯಂತೆ ಅದರ ವಾಸನೆಯನ್ನು ನೋಡುತ್ತೇವೆ. ಒಳ್ಳೆಯ ವಾಸನೆ ಬಂದಾಗ ಒಳಗಿನ ಹಣ್ಣು ಚೆನ್ನಾಗಿರುತ್ತದೆ, ಇದು ತುಂಬಾ ರುಚಿಕರವಾಗಿರುತ್ತದೆ. ಇದು ನಮಗೆ ತಿಳಿದಿದೆ. ವಾಸನೆಯೇ ಆ ವಾಸನೆ. ನಂತರ ಬಾಳಿಕೆ, ಸಂಗ್ರಹಣೆ, ಸಮಯ ಇಟ್ಟುಕೊಳ್ಳುವುದು, ಏಕೆಂದರೆ ಹಣ್ಣು ಎಷ್ಟು ದಿನಗಳವರೆಗೆ ಇರುತ್ತದೆ. ಈ 7 ಗುಣಲಕ್ಷಣಗಳನ್ನು ತಡಮಾಡದೆ ಅಳವಡಿಸಿಕೊಂಡು ನಾವು ಬೆಳೆಯುವ ಬೆಳೆಯಲ್ಲಿ ಈ 7 ಲಕ್ಷಣಗಳಿದ್ದರೆ 100% ಅಧಿಕ ಇಳುವರಿ ಪಡೆದಿದ್ದೇವೆ ಎಂದು ಹೇಳಬಹುದು. ಈಗ ನಾವು ಬೆಳೆಯುವ ಬೆಳೆಗಳಾದ ಹಣ್ಣು, ತರಕಾರಿ, ಭತ್ತದಲ್ಲಿ ಈ 7 ಗುಣಲಕ್ಷಣಗಳು ಇರಬೇಕಾದರೆ ಈ 7 ಗುಣಲಕ್ಷಣಗಳನ್ನು ಕೊಡುವವರು ಬೇರೆ ಯಾರೂ ಇಲ್ಲ. ಬದಲಿಗೆ ಅವು ಕೇವಲ ಪೋಷಕಾಂಶಗಳು. ನಾವು ಒದಗಿಸುವ ಪೋಷಕಾಂಶಗಳಿಂದ ಬೆಳೆ ಈ 7 ಗುಣಲಕ್ಷಣಗಳನ್ನು ಪಡೆಯುತ್ತದೆ. ನಮ್ಮ ಮುಂದಿನ ವಿಭಾಗದಲ್ಲಿ ನಾವು ಯಾವ ಪೋಷಕಾಂಶಗಳು ಪೂರೈಸಿದಾಗ ಏನಾಗುತ್ತದೆ ಎಂಬುದನ್ನು ನಾವು ವಿವರಿಸುತ್ತೇವೆ, ಏಕೆಂದರೆ ಈ ಇಲಾಖೆಗೆ ಸೇರ್ಪಡೆ ಮಾಡುವುದು ಸೂಕ್ತವಲ್ಲ. ಅರ್ಥಾತ್ ಈ 7 ಲಕ್ಷಣಗಳನ್ನು ಪಡೆಯಲು ಯಾವ ಪೋಷಕಾಂಶಗಳ ಅಗತ್ಯವಿದೆ ಎಂಬುದನ್ನು ವಿವರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಈ 7 ಗುಣಲಕ್ಷಣಗಳು ನಮ್ಮ ಬೆಳೆಯಲ್ಲಿ ಇರುವಂತೆ ಸಸ್ಯದ ಸ್ಥಿತಿಗೆ ಅನುಗುಣವಾಗಿ 16 ರೀತಿಯ ಪೋಷಕಾಂಶಗಳನ್ನು ಸಸ್ಯಕ್ಕೆ ಒದಗಿಸುತ್ತವೆ. ಈ ರೀತಿ ನಮ್ಮ ಹಣ್ಣುಗಳನ್ನು ನೀಡುವುದರಿಂದ ನಾನು ಹೇಳಿದ 7 ಗುಣಲಕ್ಷಣಗಳು ನಮ್ಮ ಬೆಳೆ ಇಳುವರಿಯಲ್ಲಿ ಖಂಡಿತವಾಗಿ ಗೋಚರಿಸುತ್ತವೆ. ಆಗ ಮಾತ್ರ ಹೆಚ್ಚು ಇಳುವರಿ ಸಿಗುತ್ತದೆ. ಅಂದರೆ ದೊಡ್ಡ ಗಾತ್ರಕ್ಕೆ ಬಂದಾಗ ಅದು ಸಾಕಾಗುವುದಿಲ್ಲ, ಇದು ಕೂಡ ಭಾರವಾಗಿರಬೇಕು. ಅದರ ನಂತರ
ಹಣ್ಣಿನ ಆಕಾರವು ತುಂಬಾ ಚೆನ್ನಾಗಿದೆ, ಅದು ತುಂಬಾ ಆಕರ್ಷಕವಾಗಿದೆ. ಅಂತೆಯೇ ಗಾತ್ರವು ಅಗತ್ಯವಾಗಿರುತ್ತದೆ. ಇದು ಉತ್ತಮ ಬಣ್ಣವನ್ನು ಸಹ ಹೊಂದಿರಬೇಕು. ಮಾವಿನ ಹಣ್ಣು ಅದರ ಸುಂದರವಾದ ಹಳದಿ ಬಣ್ಣದಿಂದಾಗಿ ಬಹಳ ಆಕರ್ಷಕವಾಗಿ ಕಾಣುತ್ತದೆ. ಅದು ಇಲ್ಲದಿದ್ದರೆ, ಹಳದಿ ಇಲ್ಲದಿದ್ದರೆ ಅದು ಆಕರ್ಷಕವಾಗಿರುವುದಿಲ್ಲ. ಟೊಮೆಟೊಗಳು ಉತ್ತಮ ಕೆಂಪು ಬಣ್ಣದ್ದಾಗಿದ್ದರೆ ನಾವು ಕಿರಾಣಿ ಅಂಗಡಿಯಲ್ಲಿ ಅಥವಾ ಗಾಡಿಗಳಲ್ಲಿ ಅಂತಹ ಆಕರ್ಷಕ ಕೆಂಪು ಬಣ್ಣದ ಟೊಮೆಟೊಗಳನ್ನು ಖರೀದಿಸುತ್ತೇವೆ. ಇದರರ್ಥ ಹಣ್ಣು ಉತ್ತಮವಾದ ಕೆಂಪು ಬಣ್ಣವನ್ನು ಹೊಂದಿದ್ದರೂ ಅದು ತುಂಬಾ ಆಕರ್ಷಕವಾಗಿ ಕಾಣುತ್ತದೆ. ಬಣ್ಣ ಬರಬೇಕು, ಅದರ ನಂತರ ಸುವಾಸನೆ ಬರಬೇಕು. ನಾವು ತಿನ್ನಲು ಹಣ್ಣು ರುಚಿಯಾಗಿರಬೇಕು. ಅದರ ನಂತರ ವಾಸನೆ, ನಾವು ಹಣ್ಣನ್ನು ವಾಸನೆ ಮಾಡಿದಾಗಲೆಲ್ಲ ಅದು ಉತ್ತಮವಾದ ಪರಿಮಳವನ್ನು ಹೊಂದಿರಬೇಕು. ಅದರ ನಂತರ ಬಾಳಿಕೆ, ಅಂದರೆ ಕೊಯ್ಲು ಮಾಡಿದ ನಂತರ, ಸಸ್ಯದಿಂದ ತೆಗೆದ ನಂತರ ನಾವು ಎಷ್ಟು ದಿನಗಳವರೆಗೆ ಹಣ್ಣನ್ನು ಬಾಳಿಕೆ ಬರುವಂತೆ ಇಡಬಹುದು. ಎಲ್ಲಾ ರೋಗಲಕ್ಷಣಗಳ ಪೈಕಿ ಈ ರೋಗಲಕ್ಷಣವು ಬಹಳ ಮುಖ್ಯವಾಗಿದೆ. ಹಣ್ಣು ಅಥವಾ ತರಕಾರಿ ಇರಲಿ, ಇದರ ಬಾಳಿಕೆ ತುಂಬಾ ಕಡಿಮೆ. ಆದರೆ ನಾವು ಹೆಚ್ಚು ಬಾಳಿಕೆ ಹೊಂದುವ ಮೂಲಕ ಅವುಗಳ ಜೀವನವನ್ನು 1 ಅಥವಾ 2 ದಿನಗಳವರೆಗೆ ವಿಸ್ತರಿಸಿದರೆ ನಾವು ನಷ್ಟಕ್ಕಿಂತ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತೇವೆ. ಇದು ಬಹಳ ಮುಖ್ಯ. ಆದ್ದರಿಂದ ಈ 7 ಗುಣಲಕ್ಷಣಗಳು ನಮ್ಮ ಉತ್ಪನ್ನಗಳಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಈ 7 ರೋಗಲಕ್ಷಣಗಳನ್ನು ಹೊಂದಲು 16 ರೀತಿಯ ಮೂಲ ಅಂಶಗಳು, 16 ಪೋಷಕಾಂಶಗಳನ್ನು ಸಸ್ಯದ ವಿವಿಧ ಹಂತಗಳಿಗೆ ಅನುಗುಣವಾಗಿ ಅಗತ್ಯವಿರುವಷ್ಟು ನೀಡಬೇಕು. ಹಾಗೆ ಕೊಡುವುದರಿಂದ ನಮ್ಮ ಬೆಳೆ ಮತ್ತು ಇಳುವರಿಯೊಂದಿಗೆ ಈ 7 ಲಕ್ಷಣಗಳು ಗೋಚರಿಸುತ್ತವೆ. ನಮ್ಮ ಹಣ್ಣುಗಳು, ತರಕಾರಿಗಳು ಮತ್ತು ಪ್ರತಿಯೊಂದು ಉತ್ಪನ್ನವು ಈ 7 ಗುಣಲಕ್ಷಣಗಳನ್ನು ಹೊಂದಿರಬೇಕು. ಆಗ ಮಾತ್ರ ಹೆಚ್ಚು ಇಳುವರಿ, ಹೆಚ್ಚು ಲಾಭ, ಎಲ್ಲಾ ರೀತಿಯಲ್ಲೂ ರೈತ ಲಾಭದಾಯಕ. ಇದನ್ನು ಹೆಚ್ಚು ಇಳುವರಿ ಪಡೆಯುವುದು ಎಂದು ಕರೆಯಲಾಗುತ್ತದೆ. ಹೆಚ್ಚಿನ ಇಳುವರಿ ಎಂದರೆ ಈ 7 ಗುಣಲಕ್ಷಣಗಳು ಇರಬೇಕು. ಕೇವಲ 1 ಅಥವಾ 2 ಅಲ್ಲ. ಈ 7 ಲಕ್ಷಣಗಳನ್ನು ನೀವು ಹೊಂದಿದ್ದರೆ ನಿಮ್ಮ ಬೆಳೆ ಹೆಚ್ಚು ಇಳುವರಿ ಮತ್ತು ಹೆಚ್ಚು ಲಾಭದಾಯಕವಾಗಬಹುದು. ಈ 7 ಗುಣಲಕ್ಷಣಗಳೊಂದಿಗೆ ಬರಲು ನಾವು 16 ಮೂಲಭೂತ ಅಂಶಗಳನ್ನು ನೀಡಬೇಕು. ಮುಂದಿನ ವಿಭಾಗದಲ್ಲಿ ಈ 7 ರೋಗಲಕ್ಷಣಗಳಿವೆ, ಕಾರಣವೇನು ಎಂಬುದನ್ನು ನಾವು ಕಲಿಯುತ್ತೇವೆ. ಅಂದರೆ ಯಾವ ಪೋಷಕಾಂಶಗಳನ್ನು ಬಳಸುವುದರಿಂದ ಯಾವ ಲಕ್ಷಣಗಳು ಬರುತ್ತವೆ. ಮೂಲಭೂತ ಅಂಶಗಳ ಬಗ್ಗೆ ನಾನು ಮೊದಲೇ ಹೇಳಿದ್ದೇನೆ. ಆದರೆ ಈ 7 ಲಕ್ಷಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಹಣ್ಣಿನ ಅರ್ಥ, ಬಣ್ಣ, ಏಕೆ ಕಡಿಮೆಯಾಗಿದೆ, ಏಕೆ ತೂಕ ಹೆಚ್ಚುತ್ತಿಲ್ಲ, ಏಕೆ ಗಾತ್ರ ಹೆಚ್ಚುತ್ತಿಲ್ಲ, ಏಕೆ ಆಸಕ್ತಿ ತೋರುತ್ತಿಲ್ಲ, ಏಕೆ ವಾಸನೆ ಬರುತ್ತಿಲ್ಲ, ಏಕೆ ಹೆಚ್ಚು ಬಾಳಿಕೆ ಬರುತ್ತಿಲ್ಲ ಎಂದು ವಿವರವಾಗಿ ತಿಳಿಯಲಿದೆ. ಇಲ್ಲಿ ONBAಯಲ್ಲಿ ನಾನು ನೀಡಬೇಕಾದ ಎಲ್ಲಾ ಮಾಹಿತಿಯನ್ನು ನೀಡಿದ್ದೇನೆ. ದಯವಿಟ್ಟು ಈ ಸಾವಯವ ಪದ ಮತ್ತು ಅದರ ಆಕರ್ಷಣೆಯಿಂದ ಹೊರಬನ್ನಿ. ಸಾವಯವ, ಅದರಲ್ಲಿ ವಿಶೇಷ ಅಥವಾ ಅದ್ಭುತವಾದ ಏನೂ ಇಲ್ಲ. ಸಸ್ಯಗಳಿಂದ ಬರುವುದೆಲ್ಲವೂ ಸಾವಯವ, ಇದರಲ್ಲಿ ವಿಶೇಷವೇನೂ ಇಲ್ಲ. ಕಾರ್ಬನ್ ಮತ್ತು ಹೈಡ್ರೋಜನ್ ಸಂಯೋಜನೆಯನ್ನು ಸಾವಯವ ಉತ್ಪನ್ನ ಎಂದು ಕರೆಯಲಾಗುತ್ತದೆ. ಮತ್ತೊಂದೆಡೆ ತಯಾರಾಗುವ ಕಾರ್ಬನ್ ಮತ್ತು ಹೈಡ್ರೋಜನ್ನಿಂದ ತಯಾರಿಸಿದ ರಾಸಾಯನಿಕ ಯಾವುದು ಎಂಬುದು ಯಾರಿಗೂ ತಿಳಿದಿಲ್ಲ. ನಿಮಗೆ ತಿಳಿದಿಲ್ಲದಿದ್ದರೆ ಇದು ವಿಷಕಾರಿ ವಸ್ತುವು ಆಗಿರಬಹುದು. ಕಾರ್ಬನ್ ಮತ್ತು ಹೈಡ್ರೋಜನ್ ಹೊಂದಿರುವ ಸೋಡಿಯಂ ಸೈನೈಡ್ ಸಾವಯವವಾಗಿದೆ. ಅದನ್ನು ನಾಲಿಗೆಗೆ ಹಾಕಿಕೊಂಡರೆ ಮನುಷ್ಯ ಸಾಯುತ್ತಾನೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಸಂಯೋಜನೆಯ ಪ್ರತಿಯೊಂದು ಉತ್ಪನ್ನವನ್ನು ಸಾವಯವ ಎಂದು ಕರೆಯಲಾಗುತ್ತದೆ. ಸಾವಯವ ಉತ್ಪನ್ನಗಳು ವಿಷಕಾರಿಯೆಂದು ಖಾತರಿಯಿಲ್ಲ. ಸಾವಯವ ರೂಪದಲ್ಲಿ ಹೆಚ್ಚು ಪ್ರಸರಣಗೊಂಡ ವಸ್ತುವಿದೆ. ಅದೇ ರೀತಿ ಸಾವಯವ ಸಂಯುಕ್ತದಲ್ಲಿಯೂ ಸಹ ಹೆಚ್ಚು ಹರಡಿರುವ ವಸ್ತುವಿದೆ. ಅಜೈವಿಕ ಸಂಯುಕ್ತಗಳಲ್ಲಿ ಹಾನಿಯಾಗುವ ಪದಾರ್ಥಗಳಿವೆ. ಅಜೈವಿಕವು ಹಾನಿಯನ್ನುಂಟು ಮಾಡದ ವಸ್ತುಗಳನ್ನು ಸಹ ಒಳಗೊಂಡಿದೆ. ಯಾವುವು ಸಾವಯವ ಮತ್ತು ಯಾವುದು ಅಜೈವಿಕ ಎಂಬುದನ್ನು ವಿವರಿಸಲಾಗಿದೆ. ಈ ONBA ಬಗ್ಗೆ ನಾನು ಎಲ್ಲಾ ರೈತರಿಗೆ ನೇರವಾಗಿ ಹೇಳಿದ್ದೇನೆ. ಪ್ರತಿಯೊಬ್ಬ ರೈತರು ಈ ONBA ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿ, ಕೇಂದ್ರೀಕೃತ ಪೋಷಕಾಂಶಗಳ ಸಮತೋಲನ ಕೃಷಿ ನಮ್ಮ ರೈತ ಸಹೋದರರಿಗೆ ವಿವರಿಸಬೇಕು. ಸಾವಯವ ಪದದ ಮೇಲಿನ ಮೋಹದಿಂದ ಹೊರಬರಬೇಕು. ಏಕೆಂದರೆ ಸಾವಯವದ ಹೆಸರು ತೆಗೆದುಕೊಂಡ ಕೆಲವರು ಪರಾವಲಂಬಿಗಳು, ಜಿಗಣಿಗಳು ಇತ್ಯಾದಿ ಉತ್ಪನ್ನದ ಮೇಲೆ
ಸಾವಯವ ಎಂಬ ಹಣೆಪಟ್ಟಿ ಹಾಕಿಕೊಂಡು ಗ್ರಾಹಕರನ್ನು ವಂಚಿಸಿ ಲೂಟಿ ಮಾಡುತ್ತಿದ್ದಾರೆ ಮತ್ತು ಅವರು ನಿಮಗೆ ಯಾವ ರೀತಿಯ ಕೃಷಿ ಮಾಡಬೇಕು, ಏನು ಬಳಸಬೇಕು, ಪಶುಗೊಬ್ಬರವನ್ನು ಸೇರಿಸಿ ಗೋಮೂತ್ರವನ್ನು ಬಳಸಿ, ಇದರಿಂದ ಇಳುವರಿ ಬರುವುದಿಲ್ಲ, ಇಳುವರಿ ಕೊರತೆಯಿಂದ ನಷ್ಟ ಉಂಟಾಗಲಿದೆ. ಸಾವಯವ ಪದರವನ್ನು ಸೇರಿಸುವ ಮೂಲಕ ಅವನು ನಿಮ್ಮ ಉತ್ಪನ್ನದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾನೆ. ಇದು ನಿಮಗೆ ಮಾತ್ರ ಹಾನಿ ಮಾಡುತ್ತದೆ. ಆದರೆ ನಾವು ಮಾಡಬೇಕಾಗಿರುವುದು ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಇತರ ವಸ್ತುಗಳನ್ನು ತಪ್ಪಿಸುವುದು. ಈ ರೀತಿಯಾಗಿ ಬೆಳೆಗಳನ್ನು ಕೊಯ್ಲು ಮಾಡಬೇಕು, ಪೋಷಕಾಂಶಗಳಿಲ್ಲದ ಆಹಾರವಲ್ಲ. ಇದನ್ನು ನೀವೇ ಅರ್ಥಮಾಡಿಕೊಳ್ಳಿ ಮತ್ತು ಗ್ರಾಹಕರಿಗೂ ವಿವರಿಸಿ. ಇಂದಿನಿಂದ ನಮ್ಮ ಘೋಷವಾಕ್ಯವು ONBA ಆಗಿರಬೇಕು. ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿ. ಈ ರೀತಿ ಕೃಷಿ ಮಾಡಬೇಕು. ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಇದು ಎಲ್ಲರಿಗೂ ಮಹತ್ವದ ಸುದ್ದಿ. ಈ ವಿಷಯದ ಬಗ್ಗೆ ನೀವು ನೋಡುತ್ತಿರುವ ಸತ್ಯ ಮತ್ತು ನೀವು ಅದನ್ನು ನಂಬಿದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಎಲ್ಲ ರೈತರು ಚಂದಾದಾರರಾಗಲು ನಮಗೆ ಸಹಾಯ ಮಾಡಿ. ಧನ್ಯವಾದ.